ಸ್ನೇಹಿತರೆ, ನಿಮ್ಮ ಲೈಫಲ್ಲೂ ಕೂಡ ಪ್ರೋಕ್ರಾಸ್ಟಿನೇಷನ್ ಆಗ್ತಾ ಇದೆಯಾ? ಅದನ್ನು ಸರಿಪಡಿಸ್ಕೋಬೇಕು ಅಂತ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಅಂದರೆ ನೀವು ಮಾಡುವಂಥ ಕೆಲಸವನ್ನು ನೀವು ಪದೇ ಪದೇ ಪೋಸ್ಟ್ಪೋನ್ ಮಾಡ್ತಾ ಇದ್ದು ಅದನ್ನು ಇವತ್ತೇ ಮಾಡಬೇಕು ಅಂತ ನೀವೇನಾದರೂ ಟ್ರೈ ಮಾಡಿ ಕೂಡ ಆಗಿಲ್ಲ ಅಂತ ಹೇಳಿದರೆ, ಈ ವಿಡಿಯೋದ ಮುಖಾಂತರ ಅದು ರಾಮಾಯಣದ ಒಂದು ಅತ್ಯುತ್ತಮವಾದಂಥ ಸಂದೇಶದ ಮುಖಾಂತರ ನಾವು ನಮ್ಮ ಪ್ರೋಕ್ರಾಸ್ಟಿನೇಷನನ್ನು ತಡೆಗಟ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ಒಂದು ಕಾನ್ಸೆಪ್ಟ್ ತುಂಬಾ ಅದ್ಭುತವಾದಂತಹ ಕಾನ್ಸೆಪ್ಟ್. ಇದು ನಮ್ಮ ಜೀವನದಲ್ಲೂ ಪ್ರತಿನಿತ್ಯ ಕೂಡ ನಾವು ಮಾಡ್ತಾ ಇರ್ತೀವಿ, ಪ್ರೋಕ್ರಾಸ್ಟಿನೇಷನ್. ಸೊ ಈ ಪ್ರೋಕ್ರಾಸ್ಟಿನೇಷನ್ ಅನ್ನ ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು? ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗ ಅದನ್ನ ಮುಂದೆ ಹಾಕ್ತಾ ಇರ್ತೀವಿ. ಅಂದ್ರೆ ನಾಳೆ ಮಾಡಿದ್ರಾಯ್ತು, ನಾಡಿದ್ ಮಾಡಿದ್ರಾಯ್ತು, ಅಥವಾ ಇನ್ಯಾವತ್ತೋ ಮಾಡಿದ್ರಾಯ್ತು. ಈ ತರ ನಾವೇನ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಕೆಲಸವನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಈ ತರ ಪೋಸ್ಟ್ಪೋನ್ ಮಾಡೋದ್ರಿಂದ ತುಂಬಾನೇ ನಮ್ಗೆ ಲಾಸ್ ಆಗ್ತಾ ಇದೆ. ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಯಾವುದೋ ಒಂದು ಮೂಮೆಂಟ್, ಯಾವುದೋ ಒಂದು ಕಾರ್ಯವನ್ನ ಮುಂದೆ ಹಾಕೋದ್ರಿಂದ ಒಂದು ಲಾಭ ಆದ್ರೆ ಇನ್ನು ಸಾಕಷ್ಟು 95% ನಮಗ್ ನಷ್ಟನೇ ಆಗ್ತಾ ಇದೆ. ಸೊ ಅದನ್ನ ಯಾವ ರೀತಿ ಹೋಗ್ಲಾಡ್ಸ್ಕೋಬೇಕು? ಈ ವಿಡಿಯೋದಲ್ಲಿ ಒಂದು ರಾಮಾಯಣದ ದೃಶ್ಯವನ್ನ ನೋಡೋದ್ರ ಮೂಲಕ ನಾವು ಸಂಪೂರ್ಣವಾಗಿ ಅದರ ವಿವರಣೆಯನ್ನ ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ನಮ್ಮ ವೇದ ಪುರಾಣಗಳಾಗಿರ್ಬೋದು, ಯಾವುದೇ ಒಂದು ಕಥೆಗಳಾಗಿರ್ಬೋದು, ಇವು ನಮ್ಮ ಜೀವನಕ್ಕೆ ತುಂಬಾ ಅತ್ಯಂತ ಹತ್ತಿರವಾದಂತ ಸಂದೇಶವನ್ನ ಕೊಡ್ತಾ ಇರ್ತವೆ. ಅಂಥದ್ರಲ್ಲಿ ರಾಮಾಯಣದ ಒಂದು ದೃಶ್ಯನೂ ಕೂಡ ನಮ್ಮ ನಿತ್ಯ ಜೀವನಕ್ಕೆ ಒಂದು ಅದ್ಭುತವಾದಂತ ಸಂದೇಶವನ್ನ ಕೊಡ್ತಾ ಇದೆ. ಅದೇನಂತ ಹೇಳಿದ್ರೆ, ರಾಮ ಮತ್ತು ರಾವಣರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ದಿನಗಳವರೆಗೆ ಯುದ್ಧ ನಡೆದ ನಂತರ ರಾವಣ ತನ್ನ ಕೊನೆ ಉಸಿರನ್ನ ಎಳೆಯುವಂತಹ ಸಂದರ್ಭದಲ್ಲಿ ರಾಮನಿಗೆ ಗೊತ್ತು, ರಾವಣ ತುಂಬಾ ದೊಡ್ಡ ವಿದ್ವಾಂಸ, ಹಾಗೆ ಅವನು ಚಾಣಕ್ಯನಾಗಿರ್ತಾನೆ, ಹಾಗೇನೆ ಒಬ್ಬ ಶಿವಭಕ್ತ ಕೂಡ ಆಗಿರ್ತಾನೆ, ಬ್ರಾಹ್ಮಣನು ಆಗಿರ್ತಾನೆ. ಅವನಲ್ಲಿ ಅಗಾಧವಾದಂತ ಶಕ್ತಿ ಇರತ್ತೆ. ಅವನು ಎಷ್ಟು ಕೆಟ್ಟವನು ಅನ್ನೋದಕ್ಕಿಂತ ಅದಕ್ಕಿಂತ 2 ಪಟ್ಟು ಅವನು ತುಂಬಾ ವಿದ್ವಾಂಸನಾಗಿ ತುಂಬಾ ಒಳ್ಳೆ ವ್ಯಕ್ತಿ ಕೂಡ ಆಗಿರ್ತಾನೆ. ಇದನ್ನ ಅರಿತಂತ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಈ ಪ್ರಪಂಚಕ್ಕೆ ಒಬ್ಬ ವಿದ್ವಾಂಸರು ಅನ್ನುವಂಥವ್ರು ಈ ಪ್ರಪಂಚಕ್ಕೆ ಏನಾದ್ರೂ ಒಂದು ಸಂದೇಶವನ್ನ ಕೊಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ರಾವಣನು ಕೂಡ ಈ ಪ್ರಪಂಚಕ್ಕೆ ತನ್ನ ಒಂದು ಕೊನೆ ಗಳಿಗೆಯಲ್ಲಿ ಪ್ರಪಂಚಕ್ಕೆ ಏನಾದ್ರೂ ಸಂದೇಶವನ್ನ ಕೊಡಬಹುದು, ಸೊ ಕೇಳು ಅಂತ ಹೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಹೋಗ್ಬಿಟ್ಟು ರಾವಣನ ಒಂದು ತಲೆ ಕಡೆ ನಿಂತ್ಕೊಳ್ತಾನೆ. ಆಗ ರಾವಣ ಹೇಳ್ತಾನೆ ರಾಮನಿಗೆ, ನಿನ್ನ ತಮ್ಮನಿಗೆ ಒಂದು ಕೊನೆ ಉಸಿರು ಎಳೆಯುವಂತ ವ್ಯಕ್ತಿಯ ಹತ್ತಿರ ಯಾವ ರೀತಿ ಕನ್ವರ್ಸೇಷನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅಂತ. ಆಗ ರಾಮನ ತಕ್ಷಣನೇ ಲಕ್ಷ್ಮಣನಿಗೆ ಹೇಳ್ತಾನೆ, ಅವನ ಎದುರುಗಡೆ ಕಾಲ್ಗಡೆ ಹೋಗಿ ನಿಂತ್ಕೋ ಅಂತ ಹೇಳಿ. ಆಗ ಅವನು ಕಾಲ್ ಕಡೆ ಬಂದು ನಿಂತ್ಕೊಂಡಾಗ ರಾವಣ ಹೇಳ್ತಾನೆ, ನಾನು ಎಷ್ಟೇ ಪರಿಣಿತನಾಗಿರ್ಬೋದು ಅಥವಾ ಎಷ್ಟೇ ವಿದ್ವಾಂಸನಾಗಿರ್ಬೋದು, ಆದ್ರೆ ನನ್ನ ಒಂದು ಕೆಟ್ಟು ಕೆಲಸದಿಂದ, ಕೆಟ್ಟು ನಿರ್ಧಾರದಿಂದ ಇವತ್ತು ನನ್ನ ಈ ಅವನತಿಗೆ ನಾನೇ ಕಾರಣನಾದೆ. ಏನು ಅಂತ ಹೇಳಿದ್ರೆ, ಒಬ್ಬ ಶಿವಭಕ್ತ, ನನಗೆ ಕೈಲಾಸಕ್ಕೆ ಮೆಟ್ಟಿಲುಗಳನ್ನ ಕಟ್ಟಬೇಕು ಅನ್ನುವಂತ ಒಂದು ಅಭಿಲಾಷೆ, ತುಂಬಾ ದೊಡ್ಡದಾದಂತ ಕನಸಿತ್ತು. ಅದು ಒಂದು ಉದಾತ್ತವಾದ ಮತ್ತು ಶ್ರೇಷ್ಠವಾದಂತ ಕೆಲಸ ಆಗಿತ್ತು. ಆದ್ರೆ ಅದನ್ನ ನಾನು ಕೈಗೂಡ್ಲಿಲ್ಲ, ಅದನ್ನ ನಾನು ಮಾಡ್ಲಿಲ್ಲ. ಅದನ್ನ ನಾಳೆ ಮಾಡಿದ್ರಾಯ್ತು ಅಥವಾ ಮುಂದೆ ಮಾಡಿದ್ರಾಯ್ತು ಅಂತ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಬಂದ್ಬಿಟ್ಟೆ. ಆ ಕೆಲಸ ಹಾಗೇ ಉಳಿದ್ಬಿಡ್ತು. ಈ ಒಂದು ಒಳ್ಳೆ ಕೆಲಸವನ್ನ ನನ್ನ ಜೀವಿತಾವಧಿಯಲ್ಲಿ ನಾನು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಆದ್ರೆ ಸೀತಾಮಾತೆಯ ಸೌಂದರ್ಯಕ್ಕೆ ನಾನು ಮನಸ್ಸೋತು, ಆಕೆನ ಅಪಹರಿಸ್ಬೇಕು ಅನ್ನುವಂತ ಮನಸ್ಸನ್ನ ಮಾಡದೆ, ಆ ಕೆಟ್ಟ ಕೆಲಸ ಅನ್ನುವಂಥದ್ದು ನನಗೆ ಗೊತ್ತಿದ್ರು ಕೂಡ ಅದನ್ನ ಬೇಗ ಕಾರ್ಯಗತಕ್ಕೆ ತಂದ್ಬಿಟ್ಟೆ. ಸೊ ಆ ಕಾರ್ಯಗತಕ್ಕೆ ತಂದಿದ್ದರ ಫಲವಾಗಿನೇ ನನಗೆ ಇವತ್ತು ಈ ಸ್ಥಿತಿ ಬಂದಿರುವಂತದ್ದು. ಇದರಲ್ಲಿ ಒಂದು ಸಂದೇಶ ಏನಿದೆ ಅಂತ ಹೇಳಿದ್ರೆ, ಉತ್ತಮವಾದಂತ ಸಂದೇಶವನ್ನ ಸಾರಿದ್ರು ರಾವಣ. ಕೆಲಸ ಅಂತ ಗೊತ್ತಿರತ್ತೆ, ಆದ್ರೂ ಕೂಡ ಅದನ್ನ ಫಾಸ್ಟ್ ಆಗಿ ಮಾಡ್ಬಿಡ್ತೀವಿ. ಅದೇ ಒಳ್ಳೆ ಕೆಲಸ ಅಂತ ಗೊತ್ತಿರತ್ತೆ, ಆದ್ರೂ ಅದನ್ನ ಪೋಸ್ಟ್ಪೋನ್ ಮಾಡ್ತೀವಿ. ಈ ಕಥೆಯ ಮೂಲಕ ನಾವು ನಮ್ಮ ಜೀವನದಲ್ಲೂ ಕೂಡ ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಪ್ರತಿನಿತ್ಯನೂ ಕೂಡ ನಾವು ಇವಾಗ ಎಷ್ಟೋ ಜನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅದರ್ಸ್ ಯಾರೇ ಆಗಿರ್ಬೋದು, ಅವ್ರು ಒಂದು ಶ್ರಮ ವಹಿಸಿ ಯಾವುದೋ ಒಂದು ಒಳ್ಳೆ ಕೆಲಸವನ್ನ ನಮ್ಮ ಏಳಿಗೆಗೋಸ್ಕರ, ಈ ಸಮಾಜದ ಏಳಿಗೆಗೋಸ್ಕರ ನಾವು ಕಷ್ಟ ಪಡ್ಬೇಕು ಅಂತ ನಮಗೆ ಗೊತ್ತಿರತ್ತೆ, ಆದ್ರೆ ಆ ಕೆಲಸ ಮಾಡಲ್ಲ ನಾವು. ಇವಾಗ ವಿದ್ಯಾರ್ಥಿಗಳನ್ನೇ ತಗೊಳ್ಳಿ, ಅವ್ರನ್ನ ಓದ್ಬೇಕು. ನಾವು ಓದಿದ್ರೆ ಒಂದು 7-8 ತಾಸು ಕುತ್ಕೊಂಡು ಓದಿದ್ರೆ ನಮಗ್ ಮುಂದೆ ಫ್ಯೂಚರ್ ಇದೆ. ನಾನು ಈ ಸೊಸೈಟಿಗೆ ಒಂದು ಉತ್ತಮ ಪ್ರಜೆ ಆಗಬಲ್ಲೆ, ನನ್ನ ತಂದೆ ತಾಯಿ ಕಂಡಂತ ಕನಸನ್ನ ನಾನು ನನಸು ಮಾಡಬಲ್ಲೆ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬಲ್ಲೆ, ನನ್ನ ಜೀವನವನ್ನ ನಾನು ರೂಪಿಸ್ಕೋಬಲ್ಲೆ
ನನ್ನ ಒಂದು ಕಾಲ್ ಮೇಲೆ ನಾನು ನಿಂತ್ಕೊಂಡ್ರೆ 3 ತಲೆಮಾರನ್ನ ಸಾಕೋಷ್ಟಂತ ಶಕ್ತಿ ನನಗೆ ಬರತ್ತೆ ಅನ್ನುವಂತ ಎಲ್ಲ ವಿವೇಚನೆನೂ ಕೂಡ ನಮಗೆ ಗೊತ್ತಿರತ್ತೆ. ಆದ್ರೆ ಅದನ್ನ ನಾವು ಮಾಡಲ್ಲ. ಏನ್ ಮಾಡ್ತೀವಿ, ಇವತ್ತು ಓದಕ್ ಕೂತ್ಕೊಂಡ ತಕ್ಷಣನೇ ನಮಗೆ ಮೊಬೈಲ್ ಅನ್ನ ನೋಡಿ ಹವ್ಯಾಸ ಇರತ್ತೆ, ರೀಲ್ಸ್ ಅನ್ನ ನೋಡುವಂತ ಹವ್ಯಾಸ ಇರತ್ತೆ, ಅಥವಾ ಫೇಸ್ಬುಕ್, ವಾಟ್ಸಪ್ ಏನೋ ಒಂದು ಹವ್ಯಾಸ ಇರತ್ತೆ. ಅದಕ್ಕೆ ನಾವು ಅಡಾಪ್ಟ್ ಆಗ್ಬಿಟ್ಟಿರ್ತೀವಿ. ಸೊ ಅದರಿಂದ ನಮ್ಗೆ ಹೊರಗೆ ಬರಕ್ ಆಗ್ತಿರಲ್ಲ. ಓದ್ಲಿಕ್ಕೆ ನಮ್ಗೆ ಮೋಟಿವೇಶನ್ ಬೇಕು, ಬಟ್ ಅದೇ ಮೊಬೈಲ್ ಅನ್ನ ಯೂಸ್ ಮಾಡ್ಲಿಕ್ಕೆ ಯಾವುದೇ ಮೋಟಿವೇಶನ್ ಬೇಡ. 5-6 ತಾಸು ಕೂತ್ಕೊಂಡು ಓದಿದ್ರೆ ನಮ್ ಲೈಫ್ ಕಟ್ಕೊಳ್ತೀವಿ, ನಮ್ಮ ಫ್ಯೂಚರ್ ಇದೆ ಅಂತ ಗೊತ್ತಿರತ್ತೆ, ಆದ್ರೂ ಕೂತ್ಕೊಂಡು ಓದಲ್ಲ. ಅದೇ ನಾವು ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡಕ್ಕೆ 5-6 ತಾಸಲ್ಲ, 2 ತಾಸು ಅಂದ್ರೂ ಕೂಡ ಅಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಅಲ್ಲಿ ನಮ್ಮನ್ನ ನಾವು ಕಳ್ಕೊಬಿಡ್ತೀವಿ. ಇದಕ್ ಮೂಲ ಕಾರಣ ಏನು ಅಂತಂದ್ರೆ, ನಾವು ಬೇಡ ಅಂದ್ರೂ ಕೂಡ ಬೇಕು ಅಂದ್ರೂ ಕೂಡ ನಾವು ಕೆಲಸ ಮಾಡ್ತಾ ಇರ್ತೀವಿ. ಒಳ್ಳೇದೋ ಕೆಟ್ಟದೋ ಗೊತ್ತಿರಲ್ಲ. ಸೊ ಒಳ್ಳೇದ್ರ ಕಡೆ ಜಾಸ್ತಿ ಒತ್ತನ್ನ ಕೊಡದ್ಬಿಟ್ಟು ನಾವು ಯಾವುದ್ರಲ್ಲಿ ನಮಗೆ ಖುಷಿ ಕೊಡುತ್ತೋ, ಯಾವುದ್ರಲ್ಲಿ ನಮ್ಮ ಒಂದು ಸೈಂಟಿಫಿಕ್ ಆಗಿ ಡೋಪಮೈನ್ ಯಾವ್ದ್ರಲ್ಲಿ ರಿಲೀಸ್ ಆಗ್ತಾ ಇರುತ್ತೋ ಆ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಅನ್ನ ಕೊಡ್ತೀವಿ. ಇವಾಗ ನಾವು ವಿದ್ಯಾರ್ಥಿಗಳನ್ನೇ ತಗೊಂಡೆ, ಓದೋದು ಜಾಸ್ತಿ ಹೊತ್ತು ಓದಕ್ಕಾಗಲ್ಲ ನಮಗೆ. ಅದೇ ಮೊಬೈಲ್ ನೋಡೋದು ಅಂದ್ರೆ ಜಾಸ್ತಿ ಹೊತ್ತು ಮೊಬೈಲ್ ಎಷ್ಟು ತಾಸು ಬೇಕಾದ್ರೂ ನೋಡ್ತೀವಿ. ರಾತ್ರಿ 2 ಗಂಟೆ 3 ಗಂಟೆ ಬೇಕಾದ್ರೂ ನೋಡ್ತೀವಿ. ಬಟ್ 2 ಗಂಟೆ 3 ಗಂಟೆವರೆಗೂ ಓದ್ಲಿಕ್ಕಾಗಲ್ಲ. ಅದಕ್ಕೆ ನಮಗೆ ಮೋಟಿವೇಶನ್ ಬೇಕು, ಎಲ್ಲಾ ತರದಿಂದನೂ ಮೋಟಿವೇಶನ್ ಬೇಕಾಗತ್ತೆ. ಬಟ್ ಮೊಬೈಲ್ ನೋಡ್ಲಿಕ್ಕೆ ಮೋಟಿವೇಶನ್ ಬೇಡ ಅಲ್ವಾ? ಸೊ ಆ ತರ ಆಗ್ತಿರತ್ತೆ. ಬಟ್ ಒಬ್ಬೊಬ್ರಿಗೆ ಒಂದೊಂದ್ ತರ ಡೋಪಮೈನ್ ರಿಲೀಸ್ ಆಗ್ತಾ ಇರತ್ತೆ. ಇದು ಸೈಂಟಿಫಿಕಲಿ ಕೂಡ ಹೌದು. ಈಗ ಸಮಾಜ ಸೇವಕರಿಗೆ ಸಮಾಜದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರಿಂದ ಡೋಪಮೈನ್ ರಿಲೀಸ್ ಆಗ್ತಾ ಇರತ್ತೆ. ಇನ್ನ ವಿರಾಟ್ ಕೊಹ್ಲಿ ಅವರಿಗೆ ಸತತವಾಗಿ ತಾವು ಸೆಂಚುರಿಯನ್ನ ಬಾರಿಸೋದ್ರ ಮೂಲಕ ಈ ತರ ಅವರನ್ನ ಹುಮ್ಮಸ್ಸನ್ನಗೊಳಿಸುತ್ತಲ್ಲ, ಆ ಸಮಯದಲ್ಲಿ ಅವರಿಗೆ ಡೋಪಮೈನ್ ರಿಲೀಸ್ ಆಗ್ತಿರತ್ತೆ. ಈ ತರ ಆಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕೆಲಸಗಳನ್ನ ಕೂಡ ಅಷ್ಟೇ ನಮ್ಮ ಲೈಫ್ ಅಲ್ಲೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಈಗ ನಾವೇನಾದ್ರೂ ಯಾವ್ದಾದ್ರು ಒಂದು ಕೆಟ್ಟ ಕೆಲಸಕ್ಕೆ ಈ ಮೊಬೈಲ್ ನೋಡೋದ್ರಿಂದ ಟೈಮ್ ವೇಸ್ಟ್ ಆಗತ್ತೆ. ನಾವು ಅಲ್ಲೇ ಸುಮ್ಮನೆ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾವು ಇವತ್ತು ಓದ್ಬೇಕು, ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡು ಇದನ್ನ ನಾಳೆ ಮಾಡ್ಬೇಕು ಅಂದ್ರೆ ನಾಳೆ ದಿನಾನೇ ವೇಸ್ಟ್ ಆಗಿರತ್ತೆ. ಬಟ್ ನಿನ್ನೆ ದಿನ ನಮಗೆ ಮತ್ತೆ ಸಿಕ್ಕಿರಲ್ಲ. ನಿನ್ನೆ ಕಳೆದು ಹೋಗ್ಬಿಡ್ತು. ನಾಳೆ ಅನ್ನುವಂಥದ್ದು ಒಂದು ಅದ್ಭುತವಾದ ಕ್ಷಣ. ಆ ಕ್ಷಣಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ, ಬೇರೆ ಒಂದು ಕೆಲಸವನ್ನೇ ಮೀಸಲಿಡ್ಬೇಕಾಗತ್ತೆ. ಬಟ್ ಅದನ್ನ ಬಿಟ್ಬಿಡ್ತೀವಿ. ನಿನ್ನೆ ಕೆಲಸನ ನಾಳೆ ಮಾಡ್ತೀವಿ ಅಂತಂದ್ರೆ ನಿನ್ನೆ ಟೈಮು, ನಿನ್ನೆ ದಿನ, ನಿನ್ನೆ ಇರುವಂತ ಒಂದು ಕ್ಷಣ ಏನಿದೆಯಲ್ಲ ಅದೆಲ್ಲದೂ ಕೂಡ ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಕಳೆದು ಹೋಗ್ಬಾರ್ದು. ಯಾವುದೇ ಕೆಲಸ ಮಾಡ್ಬೇಕು ಅಂತಂದ್ರೆ ತಡ ಮಾಡಬಾರ್ದು. ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಸತ್ತಾ, ತಡನೆ ಮಾಡಬೇಡಿ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ನಾಳೆ ಅಂದೋರ್ ಮನೆ ಹಾಳು, ಇವತ್ತು ಈಗ ಅನ್ನುವಂತ ಕೆಲಸ ಏನಿದೆಯಲ್ಲ ಇದು ಉತ್ತಮವಾದದ್ದು ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಅನ್ಸತ್ತೆ ನಿಮಗೆ, ಅದನ್ನ ಪಟ್ ಅಂತ ಮಾಡ್ಬೇಡಿ. ಅದು ಒಳ್ಳೇದು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಯಾರ ಮಾತನ್ನು ಕೇಳಕ್ ಹೋಗ್ಬೇಡಿ. ಇವತ್ತಿನ ಕ್ಷಣ, ಈಗಿನ ದಿನ ಏನಾಗಿರತ್ತಲ್ಲ ಇದು ನಿಮ್ದೇ ಆಗಿರತ್ತೆ. ಸೊ ಅದಕ್ಕೋಸ್ಕರ ಮಾಡ್ಬಿಡಿ. ಇನ್ ಕೇಸ್ ಅದು ಕೆಟ್ಟದ್ದು ಅಂತ ಅನ್ಸಿತ್ತು ಅಂದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿ. ನೀವು ಬೇಡ ಅಂತ ಹೇಳಿದ್ರೆ ಬೇಡ ಅಂದಿದ್ದನ್ನೇ ಮಾಡ್ಬೇಕು ಅಂತ ಅನ್ಸತ್ತೆ ನಮ್ಮ ಮೈಂಡಿಗೆ. ಅದಕ್ಕೋಸ್ಕರ ಅದನ್ನ ಬೇಡ ಅನ್ನೋದು ಬೇಡ ಅಂತ ಅಂದ್ಬಿಟ್ರೆ ನಮ್ಮ ಮೈಂಡು ಅದನ್ನ ತಿರಸ್ಕಾರ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಅದಕ್ಕೋಸ್ಕರ ಬೇಡ ಅನ್ನೋ ಬದಲಾಗಿ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೇಳಿ ನೀವೇನ್ ಮಾಡಿ ಪೋಸ್ಟ್ಪೋನ್ ಮಾಡ್ತಾ ಹೋಗಿ. ಈಗಾಗ್ಲೇ ನಾವು ಅಡಾಪ್ಟ್ ಆಗ್ಬಿಟ್ಟಿದೀವಿ. ಇವಾಗ ಸ್ಟೂಡೆಂಟ್ಸ್ ಇದ್ ಒಂದು ಎಕ್ಸಾಂಪಲ್ ಹೇಳ್ದೆ, ಅದು ನಿಮ್ಮ ಲೈಫಲ್ಲಿ ಯಾವ್ದಕ್ ಬೇಕಾದ್ರೂ ಆಗಿರ್ಬೋದು. ಅದರಿಂದ ನೀವು ನಿಮ್ಮ ಲೈಫಿಗೆ ಯಾವ ತರ ಬೇಕೋ ಆ ತರ ಕನ್ವರ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟೂಡೆಂಟ್ಸ್ಗಳು 6-7 ತಾಸು ಓದ್ಬೇಕು, ಬಟ್ ಅಷ್ಟು ಓದಕ್ ಆಗ್ತಾ ಇಲ್ಲ. ನನ್ನ ಮೊಬೈಲಿಗೆ ಜಾಸ್ತಿ ಅದರಲ್ಲೇ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀನಿ. ಸೊ ಅದನ್ನ ನೋಡ್ಬೇಕು ಅನ್ಸತ್ತೆ ಅಂದಾಗ ನಿಮಗ್ ನೀವು ಒಂದು ರಿಸ್ಟ್ರಿಕ್ಷನ್ ಅನ್ನ ಹಾಕೊಳ್ಳಿ. ಇಷ್ಟು ತಾಸು ಓದ್ಬೇಕು, 1 ಅವರ್ ಓದ್ಬೇಕು. 1 ಅವರ್ ಓದಿದ್ಮೇಲೆ 5 ನಿಮಿಷ ನನ್ನ ಮೊಬೈಲ್ ನೋಡ್ಬೇಕು. ಸಡನ್ಲಿ ಎಲ್ಲದನ್ನು ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಸೊ ಕ್ರಮೇಣವಾಗಿ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ನೀವು ಮಾಡ್ಕೊಳ್ಳಿ. ½ ಅವರ್ ಓದ್ಬೇಕು ಅಥವಾ 1 ಅವರ್ ಓದ್ಬೇಕು. 1 ಅವರ್ ಓದಿ ಆದ್ಮೇಲೆ 5 ನಿಮಿಷ ನನ್ನ ಮೊಬೈಲ್ ನೋಡ್ಬೇಕು. ಮೊಬೈಲ್ ನೋಡೋದ್ ಬಿಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಥವಾ 2 ಅವರ್ ಓದ್ಬೇಕು, 10 ನಿಮಿಷ ನೋಡ್ಬೇಕು. ಈ ತರ ನಿಮಗ್ ನೀವೇ ಏನ್ ಮಾಡ್ಕೊಳ್ಳಿ, ಡಿಸ್ಟಿಂಕ್ಷನ್ ಅನ್ನ ಹಾಕೊಳ್ತಾ ಬನ್ನಿ. ನಿಮಗ್ ನೀವೇ ಕಂಟ್ರೋಲ್ ಮಾಡ್ಕೊಳ್ತಾ ಬಂದ್ರಿ ಅಂತಂದ್ರೆ ಈ ಪ್ರೋಕ್ರಾಸ್ಟಿನೇಷನ್ ಅನ್ನುವಂಥದ್ದನ್ನ ತಡೆಗಟ್ತಾ ಹೋಗ್ತೀರಾ. ಅಂದ್ರೆ ನಾಳೆ ಮಾಡ್ಬೇಕು ಅಂತ ಅನ್ಕೊಂಡಿರೋದನ್ನ ಇವತ್ತೇ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಈಗ್ಲೇ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇದನ್ನ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಕೆ ಮಾಡ್ಕೊಳ್ಳಿ. ಖಂಡಿತ ಸಾಧ್ಯತೆ ಇದೆ. ಯಾವುದೇ ಫೀಲ್ಡ್ ಆಗಿರ್ಬೋದು, ಆ ಫೀಲ್ಡ್ಗೆ ಸಂಬಂಧಪಟ್ಟಾಗೆ ನಾಳೆ ಮಾಡ್ತೀನಿ ಅನ್ನೋದನ್ನ ಬಿಡಿ, ಇವತ್ತೇ ಮಾಡಕ್ ಸ್ಟಾರ್ಟ್ ಮಾಡಿ. ಇವತ್ತೇ ಮಾಡ್ಬೇಕು ಅಂತ ದೃಢ ನಿರ್ಧಾರವನ್ನ ಮಾಡಿ
ಕೈ ಮುಗಿದು ಅದನ್ನು ಸ್ಟಾರ್ಟ್ ಮಾಡಿಬಿಡಿ ಅಷ್ಟೇ. ಇಂದಿನ ಕೆಲಸ ಇಂದೇ ಮಾಡುವುದು ಯಶಸ್ಸಿನ ಸರಳ ಸೂತ್ರ. ನಾಳೆಗೆ ಮುಂದೂಡುವುದು ಸೋಲಿಗೆ ಅಡಿಪಾಯ. APJ ಅಬ್ದುಲ್ ಕಲಾಂ. ಥ್ಯಾಂಕ್ ಯು ಫಾರ್ ವಾಚಿಂಗ್.